ಕುಮಾರಸ್ವಾಮಿ ಈಗ ಬಿಜೆಪಿ ವಕ್ತಾರ ಆಗ್ಬಿಟ್ಟಿದ್ದಾರೆ. ಅವರು ಟೀಕೆ ಮಾಡೋದು, ಬಸವರಾಜ ಬೊಮ್ಮಾಯಿನೂ ಟೀಕೆ ಮಾಡೋದು, ಅಶೋಕನೂ ಟೀಕೆ ಮಾಡೋದು. ಇವ್ರಿಗೆ ಬಹುಶಃ ಬಜೆಟ್ ಅಂತಂದ್ರೆ ಏನು ಅಂತ ಗೊತ್ತಾಗಿದ್ದಿಲ್ಲೋ ಗೊತ್ತಿಲ್ಲ ನನಗೆ. ಬಿಜೆಪಿ ಅವರಿಗೆ ಜೆಡಿಎಸ್ನವರಿಗೆ ಬಜೆಟ್ ಅಂದ್ರೆ ಏನು, ಬಜೆಟ್ ಮೂಲಕ ಏನ್ ಮಾಡಬೇಕು, ಬಜೆಟ್ನಲ್ಲಿ ಏನೇನಿಲ್ಲ ಹೇಳಬೇಕು. ಅದು ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಹೇಳಿದ್ರೆ ಇವ್ರು ಸಹಿಸಕ್ಕಾಗಲ್ಲ ಅಂತಂದ್ರೆ ಏನ್ ಮಾಡೋದು? ಅನ್ಯಾಯ ಮಾಡೋದು ಸತ್ಯ. ಹಿಂಗ್ ಅನ್ಯಾಯ ಮಾಡ್ಬಿಟ್ಟಿದಾರಪ್ಪ ಅಂತ ಹೇಳಿದ್ರೆ ಅದು ಕೇಳಕ್ ತಯಾರಾಗಿಲ್ಲ ಅಂತಂದ್ರೆ, ಇದು ನಮ್ಮ ಆಯವ್ಯಯ ಇದೆಯಲ್ಲ, ದೂರದೃಷ್ಟಿ ಇರ್ತಕ್ಕಂಥ ಎಲ್ಲರನ್ನೂ ಒಳಗೊಂಡ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕ ಆಗಿರ್ತಕ್ಕಂಥ ಆಯವ್ಯಯ. ಬಹುಶಃ ನಾನು ಎಲ್ಲನೂ ಹೇಳಕ್ ಹೋಗಲ್ಲ, ಯಾವ್ಯಾವ ಇಲಾಖೆನಲ್ಲಿ, ಕೃಷಿನಲ್ಲಿ ಏನ್ ಮಾಡಿದೀವಿ, ಆಮೇಲೆ ಬೆಂಗಳೂರಿಗೆ ಏನ್ ಮಾಡಿದೀವಿ, ಇಂಧನ ಇಲಾಖೆಯಲ್ಲಿ ಏನ್ ಮಾಡಿದೀವಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾಡಿದೀವಿ, ರೂರಲ್ ಡೆವಲಪ್ಮೆಂಟ್ಗೆ ಏನ್ ಮಾಡಿದೀವಿ, ಪಿಡಬ್ಲ್ಯೂಡಿಗೆ ಏನ್ ಮಾಡಿದೀವಿ, ಎಲ್ಲನೂ ಹೇಳಕ್ ಹೋದ್ರೆ ಮತ್ತೆ ಭಾಷಣ ನಮ್ಮ ಜಾಸ್ತಿ ಆಗ್ಬಿಡ್ತದೆ, ನೀವು ಬರೆಯಕ್ಕಾಗೋದಿಲ್ಲ. ನಿಮ್ಗೆಲ್ಲ ಪುಸ್ತಕ ಕೊಟ್ಟಿದ್ದೀವಿ. ಹನುಮಂತ ದೇವಸ್ಥಾನ, ಅಂಜನಾದ್ರಿ ದೇವಸ್ಥಾನ 100 crore 100 ಕೋಟಿ ಕೊಟ್ಟಿದ್ದೀನಿ. ಪಾಪ ಜನಾರ್ದನ್ ರೆಡ್ಡಿ ಬಂದು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದ್ರು. ಸೊ ದಿಸ್ ಇಸ್ ದಿ ಪೊಸಿಷನ್. ನಾವು ಬಸವಣ್ಣನವರು ಯಾಕೆಂತಂದ್ರೆ ಸಮಾನತೆಯನ್ನ ಬಯಸಿದಂತವ್ರು, ಆ ಕನಸನ್ನ ಒತ್ತಿದ್ದವರು. ಜಾತಿ, ಧರ್ಮ, ಭಾಷೆ, ಸಂಸ್ಕೃತಿ ಇವೆಲ್ಲ ಹೋಗಿ ಸಮ ಸಮಾಜ ಆಗಬೇಕು ಅಂತ ಕನಸು ಕಂಡಿದ್ದಂಥವ್ರು. ಅದಕ್ಕೋಸ್ಕರ ಒಂದು ಚಳವಳಿಯನ್ನ ಮಾಡದಂಥವ್ರು, ಸಾಮಾಜಿಕ ಚಳವಳಿಯನ್ನ ಮಾಡದಂಥವ್ರು. ಅವರನ್ನು ಸಾಮಾಜಿಕ ಸಾಂಸ್ಕೃತಿಕ ನಾಯಕ ಅಂತೇಳಿ ಮಾಡಿದ್ದೀವಿ. ಇದಾಗ್ಲೇ ಆಗ್ಬಿಟ್ಟದೆ. ಆದ್ರೆ ಹೇಳಿದ್ವಿ, ಬಜೆಟ್ನಲ್ಲಿ ಹೇಳಿದ್ವಿ. ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಇವ್ರ ಕೈಲಿ ಅಂದ್ರೆ ಹೆಂಗೆ? ಇವ್ರು ಮಾಡಲಿಲ್ಲ, ಬಸವರಾಜ್ ಮಾಡಲಿಲ್ಲ, ಯಡಿಯೂರಪ್ಪ ಮಾಡಲಿಲ್ಲ, ನಾವೇ ಮಾಡುದಲ್ಲ, ಅದಕ್ಕೆ ಸಹಿಸ್ಕೊಳಕ್ಕಾಗಲ್ಲ. ಅವರು ಅಶೋಕನಿಗೆ ಕೇಳಿ, ನಿಮ್ದು ಫಿಸ್ಕಲ್ ಡಿಫಿಸಿಟ್ ಎಷ್ಟಿದೆಯಪ್ಪ ಕೇಂದ್ರ ಸರ್ಕಾರದ್ದು? 5.8%. 5.8%. ನಮ್ದು 2.95%. ಅವ್ರದ್ದು ಕೇಂದ್ರ ಸರ್ಕಾರದ್ದು 5.8%, ನಮ್ದು 2.95%. ಸುಮ್ಮನೆ ನಾನು ಎಲ್ಲರೂ ಹೇಳಕ್ ಹೋಗಲ್ಲ. ಒಟ್ಟಾರೆಯಾಗಿ ಇದು ಜನಪರವಾದಂತ ಬಜೆಟ್, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿ ಮಾಡತಕ್ಕಂಥ ಬಜೆಟ್, ಬಡವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಬಜೆಟ್, ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳನ್ನು ಕೂಡ ಸಮಾನವಾಗಿ ಬೆಳೆಸತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಇಷ್ಟನ್ನು ಹೇಳಿ ಇಷ್ಟು ಸಾಕು ಅಂತ ಅನ್ಸುತ್ತೆ. 1,05,000 ಕೋಟಿ ರೂಪಾಯಿ ಸಾಲ ಮಾಡ್ತಾ ಇದ್ದೀರಾ, 27,000 ಕೋಟಿ ಡಿಫಿಸಿಟ್ ಇದೆ. ಡೆವಲಪ್ಮೆಂಟ್ ಓರಿಯೆಂಟೆಡ್ ಬಜೆಟ್ ಅಂತ ಹೇಗೆ ಹೇಳ್ತೀವಿ ಸರ್? 1,20,000 ಕೋಟಿ ಡೆವಲಪ್ಮೆಂಟ್ ಖರ್ಚು ಮಾಡಿದ್ರೆ ಅದು ಡೆವಲಪ್ಮೆಂಟ್ ಬಜೆಟ್ ಅಲ್ವಾ? 1,20,000 ಕೋಟಿ ಡೆವಲಪ್ಮೆಂಟ್ ಖರ್ಚು ಮಾಡಿದ್ರೆ ಅದು ಇಸ್ ಇಟ್ ನಾಟ್ ಎ ಬಜೆಟ್, ಡೆವಲಪ್ಮೆಂಟ್ ಓರಿಯೆಂಟೆಡ್ ಬಜೆಟ್? 36,000 ಕೋಟಿ ಬಡವರಿಗೆ ಖರ್ಚು ಮಾಡಿ 52,900 ಕೋಟಿ ಬಡವರಿಗೆ ಖರ್ಚು ಮಾಡಿದ್ರೆ ಅದು ಇಸ್ ಇಟ್ ನಾಟ್ ಎ ಡೆವಲಪ್ಮೆಂಟ್ ಓರಿಯೆಂಟೆಡ್ ಬಜೆಟ್? ಆರ್ಥಿಕ ಸಂಪನ್ಮೂಲನ ಸಾಲ ತಂದ್ಬಿಟ್ಟು ನೀವು ಖರ್ಚು ಮಾಡ್ತಾ ಇದ್ರೆ ಅಂತ. ಆರ್ಥಿಕ ಸಂಪನ್ಮೂಲ ಈಗ ಇವರೆಷ್ಟು ಮಾಡಿದ್ದಾರೆ ಗೊತ್ತಾ ಸಾಲ? ಬೇರೆ ರಾಜ್ಯಗಳೆಲ್ಲ ನಿನ್ಗೆ ಹೇಳಿದೆ, ನೀನು ಬರ್ಕಣ್ಲಿಲ್ಲ, ಅದೇನೋ ಟಿವಿ ನೋಡ್ತಾ ಕೂತಿದ್ದೆ, ಅದೇನೋ ನೋಡ್ತಾ ಕೂತಿದ್ದೆ. ಬೊಮ್ಮಾಯಿ ಮಾಡಿದ್ದೆ ಎಷ್ಟು ಗೊತ್ತಾ? 77,750 ಕೋಟಿ ರೂಗಳ ಒಟ್ಟು ಸಾಲವನ್ನು 23 ಕೋಟಿ ರೂಗಳ ಋಣೇತರ ಸ್ವೀಕೃತಿಗಳು ಮತ್ತು ಯಾರು ಮಾಡಿರೋದು ಇದು? ಆಮೇಲೆ ಬೇರೆ ರಾಜ್ಯಗಳೆಲ್ಲ ಎಷ್ಟೆಷ್ಟು ಮಾಡಿದ್ದೇವೆ ಗೊತ್ತಾ? ಗವರ್ಮೆಂಟ್ ಆಫ್ ಇಂಡಿಯಾ ಎಷ್ಟು ಮಾಡಿರೋದು ಗೊತ್ತಾ? 16,85,000 ಕೋಟಿ, 47 ಲಕ್ಷ ಕೋಟಿ ಬಜೆಟ್, ಅದರಲ್ಲಿ 16 ಲಕ್ಷ ಸಾಲ, ಸುಮಾರು 17 ಲಕ್ಷ ಸಾಲ. ಗೊತ್ತಾಯ್ತೇನಪ್ಪಾ? ಆಯ್ತು, ನಿನ್ ಕ್ವಶನ್ ಮುಗೀತು, ನೀನು ಹೇಳಪ್ಪ. 3,71,000 ಕೋಟಿ ಮುಸ್ಲಿಮರಿಗೆ ಕೊಟ್ಬಿಟ್ನ. 3,71,000 ಕೋಟಿ ಬಜೆಟ್ ಇನ್ನು ಎಷ್ಟದು? 383 ಕೋಟಿ
ಕೊಟ್ಬಿಟ್ನ ಅವ್ರಿಗೆ ಏನಾಗಿದೆ ಅಂತಂದ್ರೆ ಕಾಮಾಲೆ ಕಣ್ಣು. ದೇ ಆರ್ ಆಂಟಿ ಮುಸ್ಲಿಮ್ಸ್, ದೇ ಆರ್ ಆಂಟಿ ಕ್ರಿಶ್ಚಿಯನ್ಸ್. ಆಮೇಲೆ ಬಾಯಿನಲ್ಲಿ ಮಾತ್ರ ಎಂತದು ಅವ್ರು ಏನು ಹೇಳೋದು, ಮೈನಾರಿಟಿ ಕೊಟ್ಟಿರೋದು ಬರೀ 3000 ಕೋರ್ಸ್, ಮೈನಾರಿಟಿ ಕೊಟ್ಟಿರೋದು 3000 ಚಿಲ್ಲರೆ ಕೋಟಿ. ಅದಕ್ಕೆ ಮುಸ್ಲಿಮರ ಬಜೆಟ್, ಕ್ರಿಶ್ಚಿಯನ್ರ ಬಜೆಟ್ ಅಂತಂದ್ರೆ ಓನ್ಲಿ 3000 ಕೋರ್ಸ್. ಅವರಿಗೆ ಕಾಮಾಲೆ ರೋಗದ ಕಣ್ಣುಗಳಿಗೆಲ್ಲ ಹಂಗೆ ಕಾಣೋದು. 3,71,383 ಕೋಟಿ ಬಜೆಟ್, ಅವ್ರಿಗೆ 3,00,000 ಚಿಲ್ಲರೆ ಕೋಟಿ ಕೊಟ್ರೆ ಎಷ್ಟು ಪರ್ಸೆಂಟ್ ಆಯ್ತಪ್ಪ? ಲೆಸ್ ದನ್ 1% ಇಲ್ಲ. ಲೆಸ್ ದ್ಯಾನ್ 1%.